ನಮಸ್ಕಾರ. ಒಂದೊಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್. ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ ರಾಮಚಂದ್ರಾಪುರ ಮಠದ ಶ್ರೀಗಳ ಮೇಲಿರುವಂಥ ಗುರುತರವಾದಂಥ ಒಂದು ಆರೋಪದ ಮೇಲೆ ಜಾಮೀನು ಕೂಡ ಈಗ ಸಿಕ್ಕಿದೆ ನಿಜ. ಆದರೆ ಜಾಮೀನು ಅನ್ನುವಂಥದ್ದು ಅದು ತಾತ್ಕಾಲಿಕ ಜಾಮೀನು ಮಾತ್ರ. ಅದು ಒಂದು 30 ದಿನಗಳ ಅವಧಿಗೆ ಕೊಟ್ಟಿರುವಂಥ ಜಾಮೀನಿನ ನಂತರ ಅಂದರೆ ಅವಧಿ ಮುಗಿದ ನಂತರ ಮತ್ತೊಮ್ಮೆ ಇವರು ಜಾಮೀನಿಗೆ ಪ್ರಯತ್ನ ಪಡಬೇಕು. ಅದಾದ ನಂತರದ ಬೆಳವಣಿಗೆ ಏನು ನೋಡೋಣ. ಆದರೆ ಮಠಾಧೀಶರ ಮೇಲೆ ಈ ರೀತಿ ಬಂದಿರುವಂಥ ಒಂದು ಆರೋಪದ ಹಿಂದಿರುವಂಥ ಹಿನ್ನೆಲೆ ಜೊತೆಗೆ ಯಾವ ಅಂಶಗಳನ್ನು ಆಧರಿಸಿ ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು, ಇದೆಲ್ಲದರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ. ಅದು ರಕ್ಷಿಸೋ ರಾಮ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. MT ನಾಣಯ್ಯ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. MT ನಾಣಯ್ಯ ಪ್ರೇಮಲತಾ ಪರ ವಕೀಲರು. ಜೊತೆಗೆ ಗೋಪಾಲಕೃಷ್ಣ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಗೋಪಾಲಕೃಷ್ಣ ಹೆಗಡೆ ಅವರು ಕಾರ್ಯದರ್ಶಿ, ರಾಮಚಂದ್ರಾಪುರ ಮಠ ಆಡಳಿತ ಮಂಡಳಿ. ಜೊತೆಗೆ ಶ್ಯಾಮ್ ಸುಂದರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಕಾನೂನು ತಜ್ಞರು. ಮೂವರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಇವತ್ತು ಆದಂಥ ಬೆಳವಣಿಗೆ, ಹಿಂದಿನ ಪ್ರಕರಣ, ಎಲ್ಲದರ ಬಗ್ಗೆ ಒಂದು ವರದಿ ನೋಡೋಣ ಬನ್ನಿ. ಶಿವಮೊಗ್ಗದ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರನ್ನ ಜನ ಗೋಸ್ವಾಮೀಜಿ ಅಂತಲೇ ಗುರುತಿಸ್ತಾರೆ, ಭಕ್ತಿಯಿಂದ ಆರಾಧಿಸ್ತಾರೆ. ಆದರೆ ಕಳೆದ ತಿಂಗಳು ಶ್ರೀಗಳ ವಿರುದ್ಧ ದಾಖಲಾದ ಅತ್ಯಾಚಾರ ಪ್ರಕರಣ ಅವರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿದೆ. ಮಠದ ಭಕ್ತೆಯಾಗಿದ್ದ ಪ್ರೇಮಲತಾ ಮಠದ ವಿವಿಧ ಕಾರ್ಯಕ್ರಮಗಳಲ್ಲಿ ಸುಶ್ರಾವ್ಯವಾಗಿ ಹಾಡಿ ಭಕ್ತರ ಮನಸೂರೆಗೊಳಿಸುತ್ತಿದ್ರು. ರಾಮಕಥಾ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಗಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿದ್ರು. ಈಗ ಇದೇ ಪ್ರೇಮಲತಾ ಶ್ರೀಗಳು ತನ್ನ ವಿರುದ್ಧ ಅತ್ಯಾಚಾರ ಎಸಗಿದ್ದಾರೆ ಅಂತ ದೂರು ನೀಡಿದ್ರು. ಇವರ ದೂರಿನ ಆಧಾರದ ಮೇಲೆ ಶ್ರೀಗಳನ್ನ ಬಂಧಿಸೋಕೆ ಸಿದ್ಧವಾಗಿದ್ದ ಪೊಲೀಸರಿಗೆ ಹೈಕೋರ್ಟ್ ತಡೆಯಾಜ್ಞೆ ಪ್ರತಿಬಂಧಕವಾಗಿತ್ತು. ಇವತ್ತು ಬೆಳಗ್ಗೆ ವಿಚಾರಣೆ ನಡೆಸಿದ ಹೈಕೋರ್ಟ್ ಶ್ರೀಗಳ ವಿರುದ್ಧದ ಅತ್ಯಾಚಾರ ಪ್ರಕರಣದ ತನಿಖೆಗೆ ಸಮ್ಮತಿ ನೀಡಿತು. ಇದರಿಂದ ಪ್ರಕರಣ ಮತ್ತಷ್ಟು ಬಿರುಸು ಪಡೆದುಕೊಂಡಿತು. ಆದರೆ ಮಧ್ಯಾಹ್ನದ ವೇಳೆ ಸೆಷನ್ಸ್ ಕೋರ್ಟ್ನಲ್ಲಿ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರಿಗೆ ಜಾಮೀನು ಸಿಕ್ಕಿದೆ. ಹೈಕೋರ್ಟ್ನವರು ವಜಾ ಮಾಡಿದ್ರು ನಮ್ಮ ಪಿಟಿಷನ್ ಅನ್ನ. ಅದಾದ್ಮೇಲೆ ಇವತ್ತು ಆಂಟಿಸಿಪೇಟರಿ ಬೇಲ್ ಹಾಕಿದ್ವಿ ಸೆಷನ್ಸ್ ಕೋರ್ಟಲ್ಲಿ. ಸೆಷನ್ಸ್ ಕೋರ್ಟ್ನವರು BVHರ ಸೀನಿಯರ್ ಕೌನ್ಸಿಲ್ ಎಪೇರ್ ಆಗಿದ್ರು. ಅವ್ರ ಆರ್ಗ್ಯುಮೆಂಟ್ ಎಲ್ಲ ಕೇಳಿದ್ಮೇಲೆ ಕೋರ್ಟ್ನವರು ಆಂಟಿಸಿಪೇಟರಿ ಬೇಲ್ ಕೊಟ್ಟಿದ್ದಾರೆ. 30 ದಿನಕ್ಕೆ ಆಂಟಿಸಿಪೇಟರಿ ಬೇಲ್ ಕೊಟ್ಟಿದ್ದಾರೆ. ಇದರಿಂದ ಶ್ರೀಗಳಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಹಾಗಂತ ಪ್ರಕರಣ ಇಲ್ಲಿಗೆ ಮುಗಿಯೋದಿಲ್ಲ. ಪ್ರೇಮಲತಾ ಕುಟುಂಬ ಮಠದ ಭಕ್ತರಿಗೆ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋ ಪ್ರಕರಣ ಇನ್ನೂ ಜೀವಂತವಿದೆ. ಹಾಗೆಯೇ ಪ್ರೇಮಲತಾ ಶ್ರೀಗಳ ವಿರುದ್ಧ ಹೊನ್ನಾವರ ಕೋರ್ಟ್ನಲ್ಲಿ ಮಾಡಿರೋ ಗಂಭೀರ ಆರೋಪ ಮಠಕ್ಕೆ ಹಾಗೂ ಭಕ್ತರ ಮನಸ್ಸಿಗೆ ನೋವು ತಂದಿದೆ. ಇವೆಲ್ಲದರ ಸತ್ಯಾಸತ್ಯತೆಯನ್ನು ನ್ಯಾಯಾಲಯ ಬಹಿರಂಗಗೊಳಿಸಲಿದೆ. ಬ್ಯೂರೋ ರಿಪೋರ್ಟ್, ಸಮಯ ನ್ಯೂಸ್. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. MT ನಾಣಯ್ಯ ನಮ್ಮ ಜೊತೆಗಿದ್ದಾರೆ, ಹಿರಿಯ ಕಾನೂನು ತಜ್ಞರು. MT ನಾಣಯ್ಯನವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಮಠದ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾಗಿರುವಂಥ ಗೋಪಾಲಕೃಷ್ಣ ಹೆಗಡೆ ಅವರಿದ್ದಾರೆ. ಗೋಪಾಲಕೃಷ್ಣ ಹೆಗಡೆ ಅವರು, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ಯಾಮ್ ಸುಂದರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಶ್ಯಾಮ್ ಸುಂದರ್ ಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನನ್ನ ಪ್ರಶ್ನೆ ಆರಂಭ ಆಗ್ತಾ ಇದೆ MT ನಾಣಯ್ಯನವರ ಮುಖಾಂತರ. MT ನಾಣಯ್ಯನವರೇ, ಈ ಕೇಸ್ ಏನು, ಅದರ ಹಿನ್ನೆಲೆ ಏನು, ಅದು ತಮ್ಗೆ ಗೊತ್ತಿರುವಂಥ ಸಂಗತಿ. ಯಾಕಂದರೆ ಇವತ್ತು ಪ್ರೇಮಲತಾ ಅವರ ಪರವಾಗಿ ವಾದ ಮಂಡಿಸಿದಂಥವ್ರು ತಾವು. ಹೌದು. ಈಗ ನ್ಯಾಯಾಲಯದ ಮುಂದುಗಡೆ ಈಗಾಗಲೇ ದೇವಕಾರ ಶಾಸ್ತ್ರಿ ಅವರ ಪತ್ನಿಯವರು ಒಂದು ದೂರನ್ನು, ಅವರ ಮಗಳು ಒಂದು ದೂರನ್ನು ಗಿರಿನಗರ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಮಾಡಿದರು. ಅದು 506, 386 ಇಂಡಿಯನ್ ಪೆನಲ್ ಕೋಡ್, ಅಂದರೆ ಕ್ರಿಮಿನಲ್ ಇಂಟಿಮಿಡೇಷನ್ ಮತ್ತು ಎಕ್ಸ್ಟಾರ್ಷನ್ ಅಂತೇಳಿ ಒಂದು ಕೇಸಲ್ಲಿ ರಿಜಿಸ್ಟರ್ ಮಾಡಿದರು. ಅದರಲ್ಲಿ ತೋರಿಸಿದ್ರು, ಇದರಲ್ಲಿ ನಮ್ಮ ತಾಯಿಗೆ ಅತ್ಯಾಚಾರ ಮಾಡಿದ್ದಾರೆ ಸ್ವಾಮಿಗಳು ಅಂತೇಳೋ ವಿಚಾರವನ್ನು ಬರೆದಿದ್ದರು. ಆದರೆ ತಕ್ಷಣದಲ್ಲಿ ಪೊಲೀಸ್ನವರು ಅದರ ಬಗ್ಗೆ ತೀಕ್ಷ್ಣವಾಗಿ ಕ್ರಮ ತಗೊಳ್ಳಿಲ್ಲ. ಕಾರಣ, ನೂರಾರು ಕಾರಣಗಳಿತ್ತು. ತಕ್ಷಣ ಮತ್ತೆ ಅದರ ಬಗ್ಗೆ ಮಾಧ್ಯಮದ ಮೂಲಕ ಬಂದ ಆದಮೇಲೆ ಅವರು ಇಬ್ಬರು ದೇವಕಾರ ಶಾಸ್ತ್ರಿಗಳು ಮತ್ತು ಅವ್ರ ಹೆಂಡತಿ ಇಬ್ಬರನ್ನು ಹೊನ್ನಾವರ ಪೊಲೀಸ್ನಲ್ಲಿ ಎಕ್ಸ್ಟಾರ್ಷನ್ ಅಂತ ಒಂದು ಕೇಸ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಜೈಲಲ್ಲಿ ಇಟ್ಟಿದ್ರು. ಅವರು ಅಲ್ಲಿ ಹೋಗಿ ಮತ್ತೆ ಕುಲಂಕುಷವಾಗಿ ಅವ್ರನ್ನ ಪ್ರಶ್ನೆ ಮಾಡಿ ಮಲ್ಲಿಂದ ಮತ್ತೆ ಪುನಃ 164 ಸ್ಟೇಟ್ಮೆಂಟ್ ಅಂದರೆ ಸ್ವಯಂ ಹೇಳಿಕೆಯನ್ನು ಪಡ್ಕೊಂಡು 376 ಅಂದರೆ ರೇಪ್ ಕೇಸ್ನಲ್ಲಿ ಇದನ್ನು FIR ಅನ್ನು ಇಟ್ಕೊಂಡು ಪೊಲೀಸ್ನವರು ತನಿಖೆ ಮಾಡಿದ್ರು. ಇದನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ನಲ್ಲಿ
ಮೊದಲು ಈ ಮಗಳು ಕೊಟ್ಟ ಕೇಸನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ನಲ್ಲಿ ಅದನ್ನು ಕ್ವಾಶ್ ಮಾಡಬೇಕು, ಅದನ್ನು ರದ್ದುಪಡಿಸಬೇಕು ಅಂತ ಕೇಳಿದ ವಿಚಾರಗಳಲ್ಲಿ ವಾದಗಳನ್ನು 26ನೇ ತಾರೀಕು ಅಕ್ಟೋಬರಲ್ಲಿ ನಡೆಸಿದ್ದು. ವಾದ ಆದಮೇಲೆ ನ್ಯಾಯಾಧೀಶರು ಹೈಕೋರ್ಟ್ನಲ್ಲಿ ಅದನ್ನು ಕಾದಿರಿಸಿದರು ಆ ಆಜ್ಞೆಯನ್ನು. ಇವತ್ತು ಅದನ್ನು ಅದರ ಇತ್ಯರ್ಥ ಮಾಡಿ ವಜಾ ಮಾಡಿ ಹಾಕಿದ್ದಾರೆ. ಓಕೆ, ನೋಡಿ ನಾನು ನೇರವಾಗಿ ಕೇಳುವಂಥದ್ದು, ತಾವು ಈ ಕೇಸನ್ನು ತುಂಬ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಿರಿ. ನಿಜಕ್ಕೂ ಇಲ್ಲಿ ಅಚಾತುರ್ಯ ನಡೆದಿದೆ ಅಂತ ಸಾಬೀತು ಮಾಡುವಂಥ ಯಾವ್ಯಾವ ಅಂಶಗಳಿದೆ ಅಂತ ನೋಡಿ. ಇದು ಆಕ್ಚುಲಿ ಈಗ ಪೊಲೀಸ್ ತನಿಖೆಯಲ್ಲಿದೆ. ನಾವು ಅದ್ರ ಬಗ್ಗೆ ಕುಲಂಕುಷವಾಗಿ ಮಾತಾಡೋದು ಎಷ್ಟು ಸೂಕ್ತ ಆಗ್ತದೋ ಅಂತ ಹೇಳಕ್ಕಾಗಲ್ಲ. ಕಡೆಗೆ ಪೊಲೀಸ್ನವರು ತನಿಖೆ ಮಾಡುವ ವಿಚಾರಗಳು ಅವರ ಸುಪ್ಪತ್ತಿನಲ್ಲಿ ಇರ್ತದೆ ಹೊರತು ಅದನ್ನು ಹೊರಗಡೆಗೆ ಅವರು ತನಿಖೆ ಕಾಲದಲ್ಲಿ ಎಂದು ಹೊರಗಡೆಗೆ ಅದನ್ನು ಪಬ್ಲಿಷ್ ಮಾಡಕೂಡದು ಅಂತಿದೆ. ನಾವು ಸಾಕಷ್ಟು ಸತಿ ನೋಡ್ತಾ ಇರ್ತೇವೆ, ನೂರಾರು ಕೇಸ್ಗಳಲ್ಲಿ ಮಾಧ್ಯಮದ ಮುಖಾಂತರ ಅವರು ಕೆಲವು ಸತಿ ವಿಚಾರಗಳನ್ನು ಕೊಡ್ತಾರೆ. ನಾನು ಹೇಳ್ತಿದ್ದೇನೆ, ಅದು ಮಾಡಕೂಡದು, ಕಾನೂನಲ್ಲಿ ಅದು ತಪ್ಪಾಗ್ತದೆ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿದೆ. ಈಗ ಕುಲಂಕುಷವಾಗಿ ಅವರು ಪರೀಕ್ಷೆ ಮಾಡಿದ್ದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನ ಪರೀಕ್ಷೆ ಮಾಡಿದ್ದಾರೆ. ಈ ಸಾಕ್ಷಿಗಳ ವಿಚಾರಗಳನ್ನ ಅವರು ಪೊಲೀಸ್ನವರು ತಮ್ಮಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಅಲ್ಟಿಮೇಟ್ ತನಿಖೆ ಮಾಡಿ ಆದ ಮೇಲೆ ಅಂತಿಮವಾಗಿ ರಿಪೋರ್ಟ್ ಕೊಡಬೇಕು, ಅವರು ಘಟನೆ ಆಗಿದೆಯಾ ಇಲ್ವೋ ಅಂತ. ನನಗೆ ಯಾಕಂದ್ರೆ ಇಲ್ಲಿ ಹೊನ್ನಾವರ ಕೋರ್ಟ್ನಲ್ಲಿ ಪ್ರೇಮಲತಾ ಕೊಟ್ಟಂತ ಹೇಳಿಕೆ ಇದೆ ಅಲ್ಲ ನಾನೇನವ್ರೆ, ಹೌದು, ಅದರ ಸಂಪೂರ್ಣ ಪಾಯಿಂಟ್ಸ್ ನನ್ನ ಹತ್ರ ಇದೆ. ನಿಜ. ಅವ್ರು ಹೇಳ್ತಾರೆ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ 2011 ಅಲ್ಲಿಂದ ಶುರುವಾಗುತ್ತೆ ಅವರ ಪ್ರೇಮ ಕಥಾನಕ. ಹೌದು, ಅಲ್ಲಿಂದ ಶುರುವಾಗುವಂಥದ್ದು. ಗೋಕರ್ಣದ ಅಶೋಕನಲ್ಲಿ ಚಾತುರ್ಮಾಸ್ಯ ಕಾರ್ಯಕ್ರಮ ನಡೀತಾ ಇತ್ತು. ಚಾತುರ್ಮಾಸ್ಯ ಅಂತಂದ್ರೆ 4 ತಿಂಗಳ ಕಾಲ ಸ್ವಾಮೀಜಿಗಳು ಎಲ್ಲದನ್ನು ಕೂಡ ಅನ್ನ ಆಹಾರದಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ನಿಯಂತ್ರಣವನ್ನು ಸಾಧಿಸಿ ಕೂರುವಂಥದ್ದು. ದಿನನಿತ್ಯ ಪೂಜೆ ಪುನಸ್ಕಾರಗಳು ಅನುಷ್ಠಾನಗಳು ನಡೆಯುವಂಥದ್ದು. ಅಂಥ ಸಂದರ್ಭದಲ್ಲಿ ರಾಮಕಥಾ ಆಗುತ್ತೆ, ರಾಮನ ಮೂರ್ತಿ ಮೆರವಣಿಗೆ ಆಗುತ್ತೆ. ಮೆರವಣಿಗೆಯಲ್ಲಿ ಉತ್ತರ ಭಾರತ ಶೈಲಿನಲ್ಲಿ ನಾನು ಸೀರೆ ಉಟ್ಕೊಂಡು ಭಾಗವಹಿಸಿದ್ದೆ. ಮೆರವಣಿಗೆ ಹಿಂಭಾಗದಲ್ಲಿ ನೃತ್ಯ ಮಾಡ್ತಿದ್ದಂತನ್ನ ಸ್ವಾಮೀಜಿ ಗಮನಿಸಿದರು. ಮೆರವಣಿಗೆ ಮುಂದೆ ನೃತ್ಯ ಮಾಡಿ ಅಂತ ಸ್ವಾಮೀಜಿ ಸೂಚನೆ ಕೊಟ್ಟರು. ಆ ರಾತ್ರಿ 11 ಗಂಟೆಗೆ ಏಕಾಂತದ ಕೊಠಡಿಗೆ ನಮ್ಮನ್ನು ಕರೆಸ್ಕೊಂಡ್ರು. ಕೊಠಡಿಯ ಬಾಗಿಲುಗಳನ್ನು ಮುಚ್ಚಿದರು. ತನ್ನ ಗಾಯನದ ಗುಣಗಾನ ಮಾಡ್ತಾ ನಿನ್ನನ್ನು ಹಚ್ಚಿಕೊಳ್ಳುತ್ತಿದ್ದೇವೆ ಅಂತ ಹೇಳಿದರು. ಪಾದದಿಂದ ತಲೆವರೆಗೂ ಕೂಡ ಓರೆಗಣ್ಣಿನಿಂದ ನೋಡಿ ನಗೆ ಬೀರಿದ್ರು. ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಶ್ರೀಗಳು ಅವತ್ತು ಸಭೆ ನಡೆಸ್ತಾ ಇದ್ರು. ಸಭೆಯ ಬಳಿಕ ಎಲ್ಲರೂ ತೆರಳಿದ ಮೇಲೆ ನನ್ನೊಬ್ಬಳನ್ನೇ ಇರಿಸ್ಕೊಳ್ತಾ ಇದ್ರು. ಇದು ಇಲ್ಲಿಂದ ಶುರುವಾಗುತ್ತೆ ಅಂತ ಜೋಧ್ಪುರದಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ 2011 ಅಕ್ಟೋಬರ್ನಲ್ಲಿ ಜೋಧ್ಪುರದಲ್ಲಿ ರಾಮಕಥಾ ಆಯೋಜಿಸಲಾಗಿತ್ತು. ಅಲ್ಲಿಂದ ಶುರುವಾಯಿತು. ಹೌದು, ಈ ದೂರಿನ ಬಗ್ಗೆ ನನ್ನ ಹತ್ರನೂ ಅದರ ಪ್ರತಿ ಬಂದಿತ್ತು, ನಾನು ನೋಡಿದ್ದೇನೆ. ಆ ದೂರಿನ ಬಗ್ಗೆ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಬರೀ ಜೋಧ್ಪುರದಿಂದಲ್ಲ, ನೂರಾರು ರಾಜ್ಯದಲ್ಲೂ ಬೇರೆ ಬೇರೆ ಸ್ಥಳಗಳಲ್ಲಿ ಕರ್ಕೊಂಡು ಈ ರಾಮಕಥಾ ಮತ್ತು ಬೋತ್ ನೃತ್ಯ ಮತ್ತು ಹಾಡು ಈ ಕಾಲದಲ್ಲಿ ತನ್ನನ್ನು ಏಕಾಂಗಿಯಾಗಿ ಕರೆಸಿ ತನ್ನ ರೂಮ್ನಲ್ಲಿ ಬಂದು ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಇದರ ಬಗ್ಗೆ ಪೊಲೀಸ್ನವರು ಇವರ ವಿಚಾರಣೆಯನ್ನು ಗಣನೆಗೆ ತೆಗೆದುಕೊಂಡು ಅದಕ್ಕೆ ಸಾಕ್ಷಿ ವಿಚಾರಣೆಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸಾಕ್ಷಿಗಳನ್ನು ಮಾಡಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಅಂತ ಹೇಳೋ ವಿಚಾರವನ್ನು ನನ್ನ ಪರಿಮಿತಿಯಲ್ಲಿ ಇಲ್ಲ, ಅದು ಪೊಲೀಸ್ನವರ ಪರಿಮಿತಿಯಲ್ಲಿ ಇರ್ತದೆ. ಅದು ಈ ತನಿಖೆ ವೇಳೆಯಲ್ಲಿ ಎಲ್ರಿಗೂ ಅದನ್ನ ಡಿಸ್ಕಸ್ ಮಾಡಿ ಪ್ರಚಾರ ಕೊಡುವಂತ ವ್ಯವಸ್ಥೆ ತಪ್ಪು ಅಂತ ನಾನು ಹೇಳ್ತಿದ್ದೆ. ಓಕೆ, ಫೈನ್. ತಾವು ಒಳ್ಳೆ ಮಾತನ್ನು ಹೇಳಿದ್ರಿ. ಏನು ಅಂತಂದ್ರೆ ಅಲ್ಲಿಂದ ಇಲ್ಲಿ ತನಕ ಅಂದ್ರೆ ಆವತ್ತು ಗೋಕರ್ಣದ ಅಶೋಕಿನಲ್ಲಿ ಏನು ವೈಯಕ್ತಿಕವಾಗಿ ಕರೆದ್ರು, ಅಲ್ಲಿಂದ ಅದಾದ ನಂತರ 2011 ಅಕ್ಟೋಬರ್ನಲ್ಲಿ ಜೋಧ್ಪುರ್ನಲ್ಲಿ ಅಲ್ಲಿಂದ ಶುರುವಾಯಿತು ಅವ್ರದ್ದು. ಶುರುವಾಗಿ ಕೊನೆಗೆ 2011 ಅಕ್ಟೋಬರ್ 2ನೇ ವಾರದಲ್ಲಿ ಆವತ್ತು ರಾಮಕಥಾ ಕಾರ್ಯಕ್ರಮ ನಡೀತು ಅಲ್ಲೇನೇ. ಅದಾದ ನಂತರ ಸ್ವಾಮೀಜಿ ನನಗೆ ಪ್ರಸಾದ ಕೊಟ್ಟರು, ರಾಮನ ಪ್ರಸಾದವನ್ನು ಮಂಕ್ ಕವಿತು. ಅದಾದ ನಂತರ ನನಗೇನಾಯಿತು ಅಂತ ಗೊತ್ತಿಲ್ಲ. ಸೊ ಇಲ್ಲಿಂದ ಶುರು ಇಲ್ಲಿಂದ ಪ್ರಾರಂಭ ಆಗುತ್ತೆ. ನನ್ನ ಪ್ರಶ್ನೆ ನಾನೇನವರೇ, ತಾವು ಹಿರಿಯರು ಇಂಥ ಹಲವಾರು ಕೇಸುಗಳು ನೋಡಿರುವಂಥವ್ರು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳಲ್ಲಿ ಆ ಚಾತುರ್ಮಾಸ್ಯ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಸ್ವಾಮೀಜಿ ಅವ್ರನ್ನ ಕರೀತಾರಲ್ಲ, ನನಗನ್ಸೋದು ಸೊ ಇಂಥ ಓರೆಕೋರೆಗಳೇ ಸರಿ ಇಲ್ಲ ಅಂದಮೇಲೆ, ದೃಷ್ಟಿನೇ ಸರಿ ಇಲ್ಲ ಅಂತ ಅಂದಮೇಲೆ ಒಬ್ಬರು ಭಕ್ತೆ ಹೆಂಗೆ ಹೋಗ್ತಾರೆ, ಹೆಂಗೆ ತಮ್ಮಂತ ಒಪ್ಪಿಸ್ಕೋತಾರೆ ಅಂತ. ಅದರಲ್ಲಿ ಅವರ ದೂರಿನಲ್ಲಿ ಅವರು ಹೇಳಿದ್ದಾರೆ ಈಗಾಗಲೇ. ಏನಂತ ಹೇಳಿದ್ರೆ, ರಾಮನಿಗೆ ನನ್ನನ್ನು ಅರ್ಪಿಸಿದ್ದಾರೆ ಅವರು. ರಾಮನ ಪ್ರತಿ ಅವರ ಆ್ಯಕ್ಷನ್ಗಳು ರಾಮನ ಪ್ರಸಾದ ಅಂತೇಳಿ ಮಾಡಿದ್ದಾರೆ. ಮತ್ತು ರಾಮನ ಮೇಲೆ ಆಣೆ ಇಟ್ಟಿದ್ದಾರೆ, ರಾಮನ ಪಾದಕ್ಕೆ ಆಣೆ ಇಟ್ಟಿದ್ದಾರೆ. ಇದನ್ನು ಯಾರಿಗೂ ಇದನ್ನು ನೀವು ಬಾಯಿ ಮತ್ತು ನಿನ್ನ ಗಂಡನಿಗಾಗಲಿ ಅಥವಾ ಬೇರೆ ಹೊರಗಡೆ ಮಕ್ಕಳಿಗಾಗಲಿ ಯಾರಿಗೆ ಹೇಳೋಕೆ ಕೂಡುದು ಅಂತೇಳಿ ಒಂದು ಆಣೆ ತಗೊಂಡಿದ್ದಾರೆ ನನಗೆ ಅಂತ. ಆಣೆ ಮೇಲೆ ನನಗೆ ಭರವಸೆ ಇತ್ತು. ನಾನು ಒಬ್ಬ ನಾರಿ, ಭಾರತದ ನಾರಿ, ನಾನು ಈ ದೇವರ ಭಕ್ತ ಇದ್ದೇನೆ. ನನ್ನ ಯಜಮಾನರು ಬಾಕಿರೋರು ಅಲ್ಲಿ ಅವರ ತಂದೆಯವರು ಸಹ, ಅಂದರೆ
ಇವರ ಮಾವರು ಸಹ ಅಲ್ಲಿ ಅದೇ ದೇವಸ್ಥಾನದಲ್ಲಿ ಕೆಲಸ ಮಾಡಿರೋರು. ಆ ಆಣೆ ತೆಗೆದ ಕಾರಣದಿಂದಾಗಿ ನಾನು ಅದನ್ನ ಹೊರಗಡೆಗೆ ಪ್ರಚಾರ ಮಾಡೋದಕ್ಕೆ ಅಥವಾ ಯಾರಿಗೂ ಗೊತ್ತಿಲ್ಲದಂಗೆ ನಾನು ಇಲ್ಲಿವರೆಗೆ ಇಡಬೇಕಾಯಿತು. ಈ ಎಷ್ಟೋ ಸಹಿಸಿ ಕಡೆಗೆ ನನಗೆ ಅದು ಮಿತಿ ಮೀರಿದ ತಕ್ಷಣ ನಾನು ಈ ರೀತಿ ಕಂಪ್ಲೇಂಟ್ ಕೊಡೋಕೆ ಬರುವಂತ ಸಂದರ್ಭ ಬಂದಿದೆ ಅಂತೇಳಿ ವಿಚಾರವನ್ನು. ಓಕೆ ಫೈನ್, ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಗೋಪಾಲಕೃಷ್ಣ ರೆಡ್ಡಿ ಅವರೇ ಹೇಳಿ. ಸೊ ಒಂದಷ್ಟು ವಿವರಗಳನ್ನು ನಾನು ಕೊಟ್ಟೆ. ಸ್ವಾಮೀಜಿಯವರನ್ನು ತಾವು ಹತ್ತಿರದಿಂದ ಬಲ್ಲಂಥವರು, ಆ ಮಠದ ಭಕ್ತರು, ಅಲ್ಲಿನ ಕಾರ್ಯದರ್ಶಿಗಳು, ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು. ತಮ್ಮ ಅನಿಸಿಕೆ ಏನು ಸರ್? ಶ್ರೀ ರಾಮಚಂದ್ರಾಪುರ ಮಠ ನಿನ್ನೆ ಮೊನ್ನೆ ಅಥವಾ 2010-11 ಹುಟ್ಟುಕೊಂಡಿರೋ ಮಠ ಅಲ್ಲ. 1300 ವರ್ಷಗಳ ಇತಿಹಾಸ, ಭವ್ಯವಾದ ಇತಿಹಾಸ ಪರಂಪರೆ. ಫೈನ್ ಸರ್. ಈಗ ನಾವು ಅದ್ರ ಇತಿಹಾಸ ಮಾತಾಡೋದು ಬೇಡ, ಈ ಪ್ರೇಮಲತಾ ಪ್ರಕರಣದ ಇತಿಹಾಸ ಮಾತಾಡೋಣ. ರಾಮಕಥೆ ವಿಷಯ ಇಲ್ಲಿ ಪ್ರಸ್ತಾಪ ಆಗಿರೋದು. ಹೌದು. ನೀವು ಈಗ ಹೇಳಿರೋದು ಅಥವಾ ನಮ್ಮ ಸ್ನೇಹಿತರು ನಾಣಯ್ಯ ಅವ್ರು ಹೇಳಿರೋದು ಅದೆಲ್ಲ ಕಂಪ್ಲೇಂಟ್ನಲ್ಲಿ ಇರೋವಂಥ ಅಂಶಗಳು. ಹೌದು. ಆದರೆ ಆ ಕಂಪ್ಲೇಂಟ್ ಆಪಾದನೆಗೆ ಆಧಾರ ಏನೂ ಇಲ್ಲ ಅನ್ನೋದಕ್ಕೆ ನಾನು ಅಭಿಪ್ರಾಯ ಹೇಳ್ತೀನಿ ಕೇಳಿ. ಶ್ರೀಮಠದ ಭಕ್ತರು ಮಹಿಳೆಯರು ಶಾಸ್ತ್ರ ಸಂಖ್ಯೆಯಲ್ಲಿದ್ದಾರೆ. ಓಕೆ. ಮಠದ ವ್ಯವಸ್ಥೆ ಒಳಗೆ ಮಾತೃ ವಿಭಾಗ ಅಂತ ಒಂದು ವಿಭಾಗನೇ ಇದೆ. ಸರಿ. ಶ್ರೀಗಳು ಸನ್ಯಾಸ ತಗೊಂಡ ನಂತರದ ಹಲವು ಸಂದರ್ಭಗಳಲ್ಲಿ ಹೇಳಿರೋ ಮಾತಿದೆ. ನಾನು ಸನ್ಯಾಸ ತಗೋಬೇಕಾದ್ರೆ ಆ ದಿನದವರೆಗೆ ನನಗೆ ಒಬ್ಬಳು ತಾಯಿ, ನಂತರ ಈಗ ಸಮಾಜದ ಪ್ರತಿಯೊಬ್ಬ ಮಹಿಳೆಯೂ ನನ್ನ ತಾಯಿಯಾಗಿರ್ತಾರೆ. ನಾನು ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡಂಥ ಮನುಷ್ಯ. ಸಾಮಾಜಿಕವಾಗಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಅಭಿವೃದ್ಧಿ ಮಾಡೋದು ನಾವೆಲ್ಲ ನೋಡ್ತಾ ಇದ್ದೇವೆ. ಮಠದ ವ್ಯವಸ್ಥೆಯಲ್ಲಿ ಶ್ರೀಗಳ ಜೊತೆಯಲ್ಲಿ ಪರಿವಾರ ಅಂಥೇಳಿ ಒಂದಿಷ್ಟು ಜನ ಇರ್ತಾರೆ. ಓಕೆ. 24 ಗಂಟೆ ಅವ್ರ ಜೊತೆ ಇರುವಂಥ ವ್ಯವಸ್ಥೆ ಅದು. ಇನ್ನು ರಾಮಕಥೆಯಲ್ಲಿ ಒಬ್ಬರು ಪ್ರೇಮಲತಾ ದಿವಾಕರ್ ಅವರು ಒಬ್ಬರು ಕಲಾವಿದರಲ್ಲ, 15-16 ಜನ ಕಲಾವಿದರು ಇರ್ತಾರೆ. ಪ್ರೇಮಲತಾ ಅವರು ಗಾಯಕಿ, ಅವರು ನರ್ತಕಿ ಅಲ್ಲ, ಅವರು ಗಾಯಕಿ. ಅವ್ರ ಜೊತೆನಲ್ಲಿ ಗಾನ ಹೇಳೋದಕ್ಕೆ ಇನ್ನೂ 3-4 ಜನ ಇರ್ತಾರೆ. ಆಮೇಲೆ ಈ ತಬಲಾ ನುಡಿಸೋರು, ಹಾರ್ಮೋನಿಯಮ್ಮು, ಚಿತ್ರ ಕಲಾವಿದರು. ಈ ತಾವು ಹೇಳಿದ್ರೆ ನರ್ತಕಿ ಎಲ್ಲ ಗಾಯಕಿ ಅಂತ ಅದ್ಯಾಕೆ ಬಂತು ಶಬ್ದ ಅರ್ಥ ಇಲ್ಲ? ನೀವು ಈಗ ಹೇಳಿದ್ರಿ ನರ್ತನ ಮಾಡಿದ್ರು, ಮುಂದ್ಗಡೆ ಬನ್ನಿ ಹೇಳಿದ್ರಿ, ಅದಕ್ಕಾಗಿ ನಾನು ಸ್ಪಂದಿಸ್ತಾ ಇರೋದು. ನಾವು ನೋಡದಂತಾನೆ ಅವರು ಗಾಯಕಿ ಆಗಿದ್ದವರು, ಅವ್ರ ಜೊತೆ ಸಾಕಷ್ಟು ಜನ ಕಲಾವಿದರೆಲ್ಲ ಇದ್ದಾರೆ. ಏನ್ ಹೇಳಕೊಟ್ರಿ ತಾವೀಗ? ಸ್ಪಷ್ಟ, ಯಾವುದೇ ಸಂದರ್ಭದಲ್ಲಿಯೂ ಈ ರೀತಿ ಅವಘಡ ಆಗ್ಲಿಕ್ಕೆ ಅವಕಾಶ ಇಲ್ಲ. ಸುಳ್ಳು. ತಾವು ಹೇಳ್ತಾ ಇದ್ದೀರಿ ಅಲ್ಲಿ ಮಠಕ್ಕೆ ತುಂಬಾ ಹಿನ್ನೆಲೆ ಇದೆ, ಯಾವಾಗಲೂ ಜನ ಇರ್ತಾರೆ, ಜಂಗುಳಿ ಇರ್ತಾರೆ, ಅಲ್ಲಿ ಒಂದು ಸಮೂಹ ಅಂತ ಇರುತ್ತೆ, ಮಠದ ಭಕ್ತರು ಅಂತ ಇರ್ತಾರೆ, ಸೊ ಪರಿವಾರ ಅಂತ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕೇವಲ ಇವರೊಬ್ಬರೇ ಹೆಣ್ಣಲ್ಲ, ಬಹಳ ಜನ ಇರ್ತಾರೆ, ಬಹಳ ಜನ ಕಲಾವಿದರು ಇರ್ತಾರೆ. ಸೊ ಇದನ್ನೆಲ್ಲ ನೋಡಿ ಇದು ಆಗಿದೆ ಅಂತೇಳಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಾವೆ. ಖಂಡಿತ ಇಲ್ಲ ಸರ್. ಇಲ್ಲಿ ನನಗನ್ಸುವಂಥದ್ದು, ಈ ಇಂಥವ್ರನ್ನ ನೀವು ಆ ರೀತಿ ಆದರೆ ಇಂಥ ಕಲಾವಿದರನ್ನ ಯಾಕೆ ಇಟ್ಕೊಂಡಿದ್ದೀರಿ ತಾವುಗಳು ಮಠದಲ್ಲಿ? ಅವ್ರು ಇರ್ತಾರೆ, ಜಗಳ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ, ಮನಸ್ತಾಪ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಯಾಕಿದ್ರಿ ಇಂಥವ್ರು ನಿಮ್ಮ ಮಠದಲ್ಲಿ? ನೋಡಿ, ಮೊನ್ನೆವರೆಗೆ ಶ್ರೀಮತಿ ಪ್ರೇಮಲತಾ ಅವರು ಅಥವಾ ದಿವಾಕರ್ ಶಾಸ್ತ್ರಿ ಅವರು, ಅವ್ರ ಕುಟುಂಬದವರೆಲ್ಲ ಶ್ರದ್ಧೆ ಭಕ್ತಿಯಿಂದ ಮಠಕ್ಕೆ ನಡ್ಕೊಂಡು. ಹೆಂಗೆ ಸರ್ ಮೊನ್ನೆಯಿಂದ ಇದ್ದಂತ ನಿಲುವು ನಿನ್ನೆ ಹೆಂಗ್ ಬದಲಾಗುತ್ತೆ? ಅದು ಪ್ರಶ್ನೆ ನಮಗೂ ಕಾಡ್ತಾ ಇದೆ. ಯಾಕೆಂದ್ರೆ ಈ ಆಪಾದನೆ ಹಿಂದೆ ಇರುವಂತ ಉದ್ದೇಶಗಳೇನು, ಅದರ ಹಿಂದೆ ಈ ಮಠದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವಂತಹ ಶಕ್ತಿಗಳು ಯಾವುವು, ಅದು ಸತ್ಯ ಸಂಶೋಧನೆಯಿಂದ ಹೊರಗೆ ಬರಬೇಕು. ಆ ಪ್ರಶ್ನೆಗೆ ಉತ್ತರ ನಾವು ಹುಡುಕ್ತಾ ಇದ್ದೇವೆ. ಎಸ್ ಸರ್, ತಮ್ಮ ಸರದಿ. ಸೊ ಹಲವಾರು ಅಂಶಗಳನ್ನು ನೋಡಿದ್ರಿ ಇದರಲ್ಲಿ. ಜೊತೆಗೆ ಹಿರಿಯ ಕಾನೂನು ತಜ್ಞರಾಗಿರುವಂಥ ನಾಣೇನವರು, ಗೋಪಾಲಕೃಷ್ಣ ಹೆಗಡೆ ಅವರು ಹೇಳಿದಂಥ ಮಾತು. ಸೊ ನನ್ನ ಪ್ರಶ್ನೆಯಲ್ಲಿ ಇಂಥವರು ಈ ಮಠದ ಒಳಗಡೆ ಹೆಂಗೆ ಬಂದರು? ಹಾಗಾದರೆ ಆರಂಭದಿಂದ ಇರಲಿಲ್ವಾ ಅನ್ನುವಂಥದ್ದೊಂದು. ನಿರಂತರವಾಗಿ 2011ರಿಂದ ಸರ್ ಇಲ್ಲಿ ತನಕ ನಿರಂತರವಾಗಿ ನನ್ನ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಒಂದು ಹೆಣ್ಣು ಅದನ್ನು ಹೆಂಗೆ ಸಹಿಸ್ಕೊತಾಳೆ? ಯಾಕೆ ಇರ್ತಾಳೆ ಅಲ್ಲಿ? ಈಗ ನನ್ನ ಸೀನಿಯರ್ ನಾಣಯ್ಯ ಸಾಹೇಬ್ರು ಹೇಳಿದಾಗೆ, ಆಕೆ ಇವತ್ತೊಂದು ಕಂಪ್ಲೇಂಟ್ ತೊಗೊಂಬಂದು ಕೊಟ್ಟಿದ್ದಾಳೆ. ಅದರ ಕರೆಕ್ಟ್ನೆಸ್ ಆರ್ ಅದರ್ವೈಸ್ ಇಟ್ ಈಸ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್. ಆದರೆ ನನ್ನ ಪ್ರಕಾರ ಬ್ರಾಡ್ಲಿ ನಾವೆಲ್ಲ, ನಾಣಯ್ಯ ಸಾಹೇಬರು ಬಹಳಷ್ಟು ಸ್ವತಃ ಕೇಸುಗಳು ನಡೆಸಿದ್ದಾರೆ, ನಾನು ಕೆಲವು ಕೇಸುಗಳು ನಡೆಸಿದ್ದೀನಿ, ಬಹಳಷ್ಟು ಕೇಸುಗಳ ಬಗ್ಗೆ ಓದಿದ್ದೀನಿ. ರೇಪ್ ಅಂತಕ್ಕಂಥ ಅಫೆನ್ಸ್ ಏನಿದೆ, ಇದಕ್ಕೆ ಡೈರೆಕ್ಟ್ ಎವಿಡೆನ್ಸ್ ಇರ್ತಕ್ಕಂಥದ್ದು, ಅಂದರೆ ಡೈರೆಕ್ಟ್ ಸಾಕ್ಷ್ಯ, ಪ್ರತ್ಯಕ್ಷ ಸಾಕ್ಷಿಗಳು, ಈ ಥರ ಡೈರೆಕ್ಟ್ ಎವಿಡೆನ್ಸ್ ಇರ್ತಕ್ಕಂಥದ್ದು ಭಾಳ ಕಡಿಮೆ ಸಂದರ್ಭಗಳಲ್ಲಿ ಸಿಗ್ತದೆ. ಭಾಳ ಕಡಿಮೆ ಕೇಸುಗಳಲ್ಲಿ ವಿ ಗೆಟ್ ಡೈರೆಕ್ಟ್ ಎವಿಡೆನ್ಸ್. ಬಹಳಷ್ಟು ರೇಪ್ ಕೇಸುಗಳು
ಸಾಂದರ್ಭಿಕ ಸಾಕ್ಷ್ಯ ಮತ್ತೆ ಪ್ರಾಪಬಿಲಿಟೀಸ್ ಅಂದ್ರೆ ಓಕೆ ಸಾಂದರ್ಭಿಕ ಸಾಕ್ಷ್ಯ ಮತ್ತೆ ಪ್ರಾಪಬಿಲಿಟೀಸ್, ಇಲ್ಲಿ ಒಂದು ರೇಪ್ ಅಫೆನ್ಸ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥ ನಿಟ್ಟಿನಲ್ಲಿ ಟ್ರೈ ಆಗುವಂತ ಕೇಸುಗಳು. ನನ್ನ ಪ್ರಕಾರ ಬಹಳ ಬಹಳ ನಿಷ್ಠುರವಾಗಿ ತಾರತಮ್ಯ ಇಲ್ದಾಗ ಮಾತಾಡೋದಾದ್ರೆ ಆಕೆನ ಫಸ್ಟ್ ಸಲ ಆಕೆಯ ಕನ್ಸೆಂಟ್ ಪಡ್ಕೊಳ್ಳೋವಾಗ ರಾಮಪ್ರಸಾದವನ್ನ ನೀಡಿದ್ರು, ಮತ್ತೆ ನಿನ್ನನ್ನು ನೀನು ರಾಮನಿಗೆ ಅರ್ಪಿಸ್ಕೊಂಡಿದೀಯಾ ಅಂತ ಎಲ್ಲ ಹೇಳಿದ್ರು. ಅದಾದ್ಮೇಲೆ ಬಹಳಷ್ಟು ಸಲ ಸರಣಿಯಾಗಿ ಆಕೆಯ ಮೇಲೆ ಅತ್ಯಾಚಾರ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಫಸ್ಟ್ ಸಲ ಅದಾಗಿದ ತಕ್ಷಣನೇ ಒಂದು ಸೇನ್ ಲೇಡಿಗೆ, ಅಂದ್ರೆ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಲೇಡಿಗೆ ಗೊತ್ತಾಗ್ತದೆ, ಏನೇ ನನಗೆ ರಾಮನ್ಗೆ ಅರ್ಪಿಸ್ಕೊಂಡಿದ್ಯಾ, ಇನ್ಯಾವುದೋ ಒಂದು ದೇವ್ರಿಗೆ ಅರ್ಪಿಸ್ಕೊಂಡಿದ್ಯಾ, ರಾಮಪ್ರಸಾದ ಇದೇನೇ ಆಗಿದ್ರು ಇಮಿಡಿಯೇಟ್ ಆಗಿ ಫಸ್ಟ್ ಸಲ ಇದಾದಾಗ್ಲೇ ಗೊತ್ತಾಗಿರ್ತದೆ ದೇರ್ ಇಸ್ ಸಮಥಿಂಗ್ ದಟ್ ಹ್ಯಾಸ್ ಗಾನ್ ರಾಂಗ್ ವಿತ್ ಮೀ ಅಂತ ಹೇಳಿ. ಹಾಗಾಗಿ ಇಷ್ಟೂ ದಿವಸ ಇದಾದ್ಮೇಲೆ ಆಗುವಂತ, ಮೊನ್ನೆ ನನಗಾಯ್ತು ರಿಯಲೈಸೇಷನ್, ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದೆ ಅಂತಕ್ಕಂಥ ಒಂದು ಹೇಳಿಕೆ ಇದೆಯಲ್ಲ, ಆ ರಿಯಲೈಸೇಷನ್ ಫಸ್ಟ್ ಟೈಮ್ ಆದಾಗ್ಲೇ ಆಗೋದಕ್ಕೆ ಏನ್ ತೊಂದರೆ ಇರಲಿಲ್ಲ. ಈ ರಿಯಲೈಸೇಷನ್ ಏನಿದೆ ಆಫ್ಟರ್ ಸೆವೆರಲ್ ಇದು ಇನ್ಸಿಡೆಂಟ್ಸ್, ಈ ರಿಯಲೈಸೇಷನ್ ಫಸ್ಟ್ ಟೈಮ್ ಆದಾಗ್ಲೇ ಆಗೋದಕ್ಕೆ ಏನು ತೊಂದರೆ ಇರಲಿಲ್ಲ. ನಂಬರ್ 1, ತಾವು ಸಮಂಜಸವಾಗಿ ಕೇಳಿದಾಗೆ ಫಸ್ಟ್ ಟೈಮ್ ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್ ವಿತ್ ಮೀ, ಒಬ್ಬ ಯತಿ ನನ್ನ ಜೊತೆಯಲ್ಲಿ ಈ ತರ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅಂತಂದ್ಮೇಲೆ ಅವರಲ್ಲಿ ಕಂಟಿನ್ಯೂ ಆಗುವಂತ ಯಾವುದೇ ಒಂದು ಸಂದರ್ಭ ಇರಲಿಲ್ಲ, ಯಾವುದೇ ಒಂದು ಒತ್ತಡನೂ ಇರಲಿಲ್ಲ. ಯಾಕೆಂದ್ರೆ ಇದೇನು ಕಾಲಾಪಾಣಿ ತರದ ಜೈಲಲ್ಲ, ಅಲ್ಲಿಂದ ತಪ್ಸ್ಕೊಂಡು ಬರೋದಕ್ಕೆ ಬಹಳ ಕಷ್ಟ ಅನ್ನೋದಕ್ಕೆ. ಶಿ ಕುಡ್ ಹ್ಯಾವ್ ಗಾನ್ ಔಟ್, ಶಿ ಹ್ಯಾಸ್ ಕಂಟಿನ್ಯೂ ಟು ಸ್ಟೇ ದೇರ್, ಕಂಟಿನ್ಯೂ ಟು ಸಿಂಗ್. ನನ್ನ ಪ್ರಕಾರ ಈ ಘಟನೆ ಆದ್ಮೇಲೆ ಎಲ್ಲೆಲ್ಲಿ ಆಕೆ ಹಾಡಿದ್ದಾಳೋ, ಮತ್ತೆ ಅಂದ್ರೆ ಫಸ್ಟ್ ಟೈಮ್ ನನ್ನ ಮೇಲೆ ಅತ್ಯಾಚಾರ ಆಯ್ತು ಅಂತ ಎಲ್ಲೆಲ್ಲ ಆಕೆ ಹಾಡಿದ್ದಾಳೋ ಅವುಗಳೆಲ್ಲದ್ರದ್ದು ವಿಡಿಯೋ ಟೇಪಿಂಗ್ ನೋಡಿ ಆಕೆ ಮುಖಚರ್ಯನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ವೆದರ್ ಶಿ ಇಸ್ ದೇರ್ ಫೋರ್ಸಿಬ್ಲಿ ಆರ್ ಶಿ ಇಸ್ ದೇರ್ ವಿತೌಟ್ ಎನಿ ಪ್ರೆಷರ್ ಅಂತ. ದಟ್ ವಿಲ್ ಬಿ ಒನ್ ಆಫ್ ದ ಮೇನ್ ಎವಿಡೆನ್ಸ್ ಟು ಡಿಸೈಡ್ ದಿಸ್ ಮ್ಯಾಟರ್. ಕರೆಕ್ಟ್ ಸರ್. ಮನಸ್ಸು ಸರಿ ಇಲ್ದಿರೋ ಸಂದರ್ಭದಲ್ಲಿ ಶೋಕ ಗೀತೆಗಳು ಹೊರಗಡೆ ಬರ್ತವೆ ವಿನಃ ಖಂಡಿತವಲ್ಲ ಭಕ್ತಿ ಗೀತೆಗಳು ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಇರ್ತವೆ. ಕೆಲವು ವ್ಯಕ್ತಿಗಳಲ್ಲಿ ನನ್ನ ಸ್ನೇಹಿತರು ಶ್ಯಾಮ್ಸಂದ್ ಅವರು ಹೇಳಿದ್ರು ನಿಜ. ಇನ್ನು ಕೆಲವು ಸ್ನೇಹಿತಗಳಲ್ಲಿ ಅದು ಹೇಳಿದೆ, ಪ್ರತಿ ವ್ಯಕ್ತಿಗೆ ಅವರವ್ರದ್ದೇ ಒಂದು ಕ್ಯಾರೆಕ್ಟರ್ ಕಾನ್ಸ್ಟಿಟ್ಯೂಷನ್ ಇರ್ತದೆ. ಆ ಕಾರಣದಿಂದಾಗಿ ಎಲ್ಲ ಒಂದೇ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇರೋದಿಲ್ಲ. ಒಬ್ಬೊಬ್ಬರಿಗೆ ಏನೇನೋ ಪರಿಸ್ಥಿತಿ ಇರ್ತವೆ. ಈಗ ನಾನು ಈಗಾಗಲೇ ಮಾತಾಡ್ತಿರ್ಬೇಕಾದ್ರೆ ನೋಡಿ, ಈ ಮಹಿಳೆಯರು ಸ್ವಾಮಿಗಳ ಹತ್ರ ಹೋಗುತ್ತಿರೋದು ಒಂದು ಕಾಮನ್ ಅಫೇರ್ ಆಗೋಗ್ಬಿಟ್ಟಿದೆ ಭಾರತದಲ್ಲಿ. ಓಕೆ, ನಮ್ಮಲ್ಲಿ ನಾವು ನೋಡಿದ್ದೇವೆ. ನಿತ್ಯಾನಂದನ ಕಸೆ ತಗೊಳ್ರಿ, ನೀವು ಈಗಾಗಲೇ ಮಾಧ್ಯಮದ ಮುಖಾಂತರ ನೀವು ಆಗ್ತೀರಿ, ಅಲ್ಲಿ ಗಂಡಸರು ಎಷ್ಟು ಜನ ಹೋಗ್ತಾರೆ, ಹೆಂಗಸರು ಎಷ್ಟು ಜನ ಹೋಗ್ತಾರೆ, ಮಹಿಳೆಯರು ಅಂತ ನೀವು ಲೆಕ್ಕ ತಗೊಳ್ಳಿ. ತಪ್ಪಾದಾಗ ಮಾತ್ರ ಬರುವಂತದ್ದು ಸರ್. ಆ ಕಾರಣದಿಂದಾಗಿ ಕೆಲವು ವಿಚಾರಗಳು ಆಯಾಯ ಒಬ್ಬೊಬ್ಬರ ಕಾನ್ಸ್ಟಿಟ್ಯೂಷನ್ ಮೇಲೆ ಹೋಗ್ತದೆ. ಈಗ ಅವರ ಕಂಪ್ಲೇಂಟ್ ಪ್ರಕಾರ ಹೇಳ್ತಿದ್ದಾರೆ, ನನಗೆ ರಾಮನ ಮೇಲೆ ಭಕ್ತಿ ಇತ್ತು, ಇವರು ಆಣೆ ತಗೊಂಡ್ರು, ಇದನ್ನ ಯಾರಿಗೂ ತೋರಿಸಬಾರ್ದು, ಹೇಳಬಾರ್ದು ಅಂತ ಹೇಳೋ ಉದ್ದೇಶದಿಂದ ನಾನು ಇದನ್ನ ಒಂಥರದ ಪ್ರಸಾದ ಅಂತ ಹೇಳೋದಿಲ್ಲ, ನನಗೆ ಒಂದು ಅನುಗ್ರಹನೇ ಇದೆ ಅಂತ ಹೇಳೋ ತರ ಬಂದ ಕಾರಣದಿಂದಾಗಿ ಇದು ನಡೆದಿದೆ ಅಂತ ಹೇಳೋ ವಿಚಾರವನ್ನು ಅವ್ರು ಹೇಳಿದ್ದಾರೆ. ಕಾನೂನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ರೇಪ್ ಕೇಸ್ಗಳಲ್ಲಿ ಡಿಲೇ ಬೈ ಇಟ್ ಸೆಲ್ಫ್ ಈಸ್ ನೋ ಗ್ರೌಂಡ್ ಟು ರಿಜೆಕ್ಟ್ ದ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಬೈ ಇಟ್ ಸೆಲ್ಫ್ ಅದಕ್ಕೆ ಕಾರಣ ಇರಬೇಕಾಗ್ತದೆ, ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತದೆ, ಯಾತಕ್ಕಾಗಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳೋ ವಿಚಾರವನ್ನು ಅದು ಸ್ಯಾಟಿಸ್ಫ್ಯಾಕ್ಟರಿಲಿ ಎಕ್ಸ್ಪ್ಲೈನ್ ಮಾಡಬೇಕು, ಬರೀ ಎಕ್ಸ್ಪ್ಲೈನ್ ಮಾತ್ರ ಅಲ್ಲ, ಮಾಡಬೇಕಾಗ್ತದೆ. ಈಗ ಯೂತ್ಗೆ ರೇಪ್ ಆಗ್ತದೆ, ಎಷ್ಟು ಕೇಸ್ಗಳಲ್ಲಿ ಒಂದು ವಾರ ಬಿಟ್ಟು 15 ದಿವಸ ಬಿಟ್ಟು ಕೆಲವು ಹುಡುಗಿಯರು ಕನ್ಸ್ಯೂವ್ ಆಗಿಬಿಟ್ಟಿದೆ. ಖಂಡಿತ ಸರ್. ನಾನು ಕೇಳುವಂಥದ್ದು, ಮೊದಲು ಹೇಳ್ತಾರೆ ಅವರು, ನನಗೆ ಬಲವಂತದ ಸೆಕ್ಸ್ ಮಾಡಿದ್ರು, ಮೊದಲು ಬಲವಂತದ ಸೆಕ್ಸ್ ಆಗುತ್ತೆ, ಆಮೇಲೆ ಸಮ್ಮತಿ ಸೆಕ್ಸ್ ಆಗುತ್ತೆ, ಮನಸ್ಸು ಸರಿ ಇಲ್ದಿರೋ ಸಂದರ್ಭದಲ್ಲಿ ಅಸಮ್ಮತಿ ಸೆಕ್ಸ್ ಆಗುತ್ತೆ, ಅದಾದ ನಂತರ ಹೆಂಗ್ ಗೊತ್ತಾ ಅದು ವಿಕೃತಿಯ ಸೆಕ್ಸ್ ಆಗುತ್ತೆ. ಕಂಪ್ಲೇಂಟ್ ಕೊಡೋ ಅಷ್ಟೊತ್ತಿಗೆ ಹೆಂಗಿದು ಬದಲಾಗುತ್ತಿದ್ದು ಅಂತ. ಅದು ನಾನು ಈಗ ನಿಮ್ಗೆ ಹೇಳಿದೆ, ಒಬ್ಬೊಬ್ಬರ ಮನಸ್ಥಿತಿ ಹೇಗೆ ಇರ್ತದೆ, ಯಾವ ಕಾರಣಗಳು, ಆ ಸಂದರ್ಭ ವ್ಯವಸ್ಥೆಗಳು ಹೇಗೆ ಇರ್ತವೆ ಅಂತ ಹೇಳೋದನ್ನು ಈಗ ನಾವು ನೇರವಾಗಿ ಹೇಳಿದ್ರೆ, ನೋಡಿ ಇವಳು ತಪ್ಪ, ಇದು ಸುಳ್ಳು ಕೇಸ್ ಅಂತ ಹೇಳಬೇಕಾಗ್ತದೆ, ಅಥವಾ ಇವಳು ಹೇಳಿದ ಪೂರ್ತಿ ನಿಜ ಅಂತ ಹೇಳಬೇಕಾಗ್ತದೆ. ಅದಕ್ಕೆ ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಯಾತಕ್ಕೆ ನೀವು ಇದಕ್ಕೆ ಮೊದಲು ತಿಳಿಸಿಲ್ಲ ಅಂತ ಹೇಳೋದಕ್ಕೆ ಅವಳ ಕಾರಣ ಕೇಳಬೇಕಾಗ್ತದೆ. ಅದಕ್ಕೆ ಆ ಕಾರಣ ಸಂದರ್ಭಗಳು ಸರಿಯಾಗಿ ಕೊಟ್ಟಿದ್ರೆ ಒಂದು, ಕೊಡಲಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಆಗ್ತದೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಕೊಳದ ಮಠದ ಶ್ರೀಗಳು ಶಾಂತಿವೀರ ಮಹಾಸ್ವಾಮಿಗಳು ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಕೂಡ ನಾನು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಮತ್ತಷ್ಟು ಚರ್ಚೆ ಇದ್ರ ಬಗ್ಗೆ.